ರಾಘವೇಂದ್ರ ಸ್ವಾಮಿಗಳು ನಮಗೆ ಕೇವಲ ಭಕ್ತಿಯ ಮಾರ್ಗವನ್ನೇ ತೋರಿಸಲಿಲ್ಲ, ಅವರು ಮಂತ್ರ ಮತ್ತು ಆಶೀರ್ವಾದ ಎಷ್ಟು ಶಕ್ತಿಶಾಲಿ ಎಂಬುದನ್ನು ಬದುಕಿನಲ್ಲಿ ಅನುಭವಿಸಬಹುದು ಎಂದು ತಿಳಿಸಿದರು. ಅವರ ಮಂತ್ರಾಕ್ಷತೆ ಎಂದರೆ ಕೇವಲ ಅಕ್ಕಿ ಕಾಳು ಅಲ್ಲ, ಅದು ಗುರುಗಳ ಕರುಣೆ, ದೇವರ ಆಶೀರ್ವಾದ ಮತ್ತು ಶುದ್ಧ ಭಕ್ತಿಯ ಸಂಕೇತ. ನಾವು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಾಗ ನಮ್ಮ ಮನಸ್ಸಿನಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದಿದ್ದರೆ ಶಕ್ತಿ ಅನುಭವವಾಗುವುದಿಲ್ಲ, ಆದರೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ತೆಗೆದುಕೊಂಡರೆ ಅದು ನಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಮಂತ್ರಾಕ್ಷತೆಯ ಪ್ರತಿಯೊಂದು ಕಣವು ನಿನ್ನ ಮೇಲೆ ದೈವದ ಕೃಪೆ ಇದೆ ಎಂಬ ಸಂದೇಶವನ್ನು ಕೊಡುತ್ತದೆ. ಅದು ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತದೆ, ಭಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಎಂದು ಹೇಳಲಾಗುತ್ತದೆ, ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದೇ ರೀತಿಯಲ್ಲಿ